ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಅನ್ನು ವಿರೋಧಿಸುವ ಹೆಸರಿನಲ್ಲಿ ಆದಂತಹ ಅಟ್ಟಹಾಸ ಏನಿದೆ ಇಡೀ ಬಂಗಾಳವನ್ನು ಹೊತ್ತಿ ಉರಿಯುವಂತೆ ಮಾಡಿತ್ತು. ಅಲ್ಲಿನ ಸೋಕಾಲ್ಡ್ ಅಲ್ಪಸಂಖ್ಯಾತರು ಮಾಡಿದಂತಹ ದಂಗೆಗೆ ಊರಿಗೂರೇ ಸ್ಮಶಾನ ಸದೃಶವಾಗಿತ್ತು. ಈ ನಡುವೆ ಬಂಗಾಳದ ಸಿಎಂ ಒಂದು ಬೇಜವಾಬ್ದಾರಿತನದಿಂದ ಅಥವಾ ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರೇನ್ ಹೇಳಿದ್ರು ಗೊತ್ತಾ? ಈ ದಂಗೆಯನ್ನ ಮಾಡಿಸಿದ್ದು ಅಮಿತ್ ಶಾ ಮತ್ತು BSF. ಭಾರತದ ಯೋಧರ ಬಗ್ಗೆ ಅವರು ಕೆಟ್ಟದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ದಂಗೆ ಮಾಡಿಸಿದವರು ಅಂತ ಹೇಳಿದ್ರು. ಮಿತ್ರರೇ, ಇದಕ್ಕಿಂತ ದೇಶದ್ರೋಹದ ಹೇಳಿಕೆ ಇನ್ನೊಂದಿದೆಯಾ? ಭಾರತದ ವೀರ ಯೋಧರ ಬಗ್ಗೆ ದಂಗೆ ಮಾಡಿಸಿದವರು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆದ್ರೆ ಈಗ ಅದೇ ಮಮತಾ ಬ್ಯಾನರ್ಜಿಯ ಸರ್ಕಾರ ಕೋರ್ಟ್ ಮುಂದೆ ಸತ್ಯವನ್ನ ಕಕ್ಕಿದೆ. ಕೋಲ್ಕತ್ತಾ ಹೈಕೋರ್ಟ್ಗೆ ಇವರು ಸಬ್ಮಿಟ್ ಮಾಡಿದಂತಹ ರಿಪೋರ್ಟ್ನಲ್ಲಿ ದಂಗೆ ಹೇಗಾಯಿತು, ಯಾಕಾಯಿತು, ಯಾವ್ಯಾವ ರೀತಿಯಲ್ಲಿ ದಂಗೆ ಮಾಡಲಾಯಿತು ಎಲ್ಲವುದನ್ನ ಕೋರ್ಟ್ ಮುಂದೆ ಹೇಳಿದ್ದಾರೆ. ಅಲ್ಲಿ ಅಮಿತ್ ಶಾ ಹೆಸರು ಹೇಳಿಲ್ಲ, BSFನ ಹೆಸರು ಕೂಡ ಹೇಳಿಲ್ಲ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಫೀಲ್ಡ್ಗೆ ಇಳಿದಿದ್ದಾರೆ. ಮಮತಾ ಬ್ಯಾನರ್ಜಿ ಹೇಳಿದ್ರು, ಗಲಭೆ ಪೀಡಿತ ಪ್ರದೇಶಗಳಿಗೆ ರಾಜ್ಯಪಾಲರು ಹೋಗೋದು ಬೇಡ, ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಪ್ರದೇಶ ಶಾಂತಿಗೆ ಮರಳುತ್ತಾ ಇದೆ, ಇಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಹೋಗಿದ್ದೆ ಆದರೆ ಅಶಾಂತಿ ಸೃಷ್ಟಿ ಆಗಬಹುದು, ಹೀಗೆಲ್ಲ ಮಮತಾ ಬ್ಯಾನರ್ಜಿ ಎಚ್ಚರಿಕೆ ಕೊಟ್ಟರು. ಆದರೆ ಅಲ್ಲಿನ ರಾಜ್ಯಪಾಲರು ಕೇಳಲೇ ಇಲ್ಲ. ಅವರು ಫೀಲ್ಡ್ಗೆ ಇಳಿದು ಗ್ರೌಂಡ್ ಝೀರೋದಲ್ಲಿ ಏನಾಗಿದೆ ಅಂತ ನೋಡಿದ್ರು. ಅಲ್ಲಿನ ಜನರ ಅಹವಾಲನ್ನು ಸ್ವೀಕರಿಸಿದ್ರು. ಅಲ್ಲಿ ಹಿಂದೂ ಪರಿವಾರಗಳು ಎಷ್ಟು ಸಂಕಷ್ಟದಲ್ಲಿದೆ ಎನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿ ಈ ರಿಪೋರ್ಟನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸೋದಾಗಿ ಹೇಳಿದ್ದಾರೆ. ಮಿತ್ರರೇ, ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಈ ದೇಶದ ವಿಪಕ್ಷದ ನಾಯಕ ಮಾತ್ರ ಕಾಣೆಯಾಗಿದ್ದಾರೆ. ಅವರೆಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ, ರಾಹುಲ್ ಗಾಂಧಿ ಏನಾದರೂ ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾದೇಶದ ಭಾಗ ಅಂತ ಅಂದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಾಗ್ತಿರುವ ದೌರ್ಜನ್ಯದ ಬಗ್ಗೆ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಮೌನವನ್ನು ತಾಳಿದ್ರೋ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ವಿಚಾರದಲ್ಲೂ ಕೂಡ ಮೌನ ತಾಳಿದ್ದಾರೆ. ಅವರು ಕಣ್ಮರೆಯಾಗ್ಬಿಟ್ಟಿದ್ದಾರೆ. ಇದರ ನಡುವೆ ಬಾಂಗ್ಲಾದೇಶ ಭಾರತಕ್ಕೆ ಅಲ್ಪಸಂಖ್ಯಾತರ ಬಗ್ಗೆ ಬುದ್ಧಿ ಹೇಳೋದಕ್ಕೆ ಬಂದು ವಧೆ ತಿಂದಿದೆ. ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಅವರು ಮೂಗು ತೋರಿಸ್ಕೊಂಡು ಬಂದರು. ಅದಕ್ಕೆ ಭಾರತ ಚೆನ್ನಾಗಿ ತಪರಾಕಿ ಕೊಟ್ಟಿದೆ. ಇದೆಲ್ಲ ಬಂಗಾಳದಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ಗಳ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ. ಕೆಲವರಂತೂ ಡಿಮ್ಯಾಂಡ್ ಮಾಡಿದ್ರು, ಪಶ್ಚಿಮ ಬಂಗಾಳದಲ್ಲಿ ಏನಾದರೂ ಕೂಡ ವಿಡಿಯೋ ಮಾಡಿ ತಿಳಿಸಿ ಅಂತ. ಹೀಗಾಗಿ ಬಂಗಾಳದಲ್ಲಿ ಪ್ರತಿನಿತ್ಯ ಏನಾಗ್ತಾ ಇದೆ, ಪರಿಸ್ಥಿತಿ ಹೇಗಿದೆ, ಇದೆಲ್ಲದನ್ನ ಕ್ರೋಢೀಕರಿಸಿ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಏಪ್ರಿಲ್ 8-9 ನಂತರ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಹಿಂಸಾಚಾರಗಳು ಆರಂಭಗೊಳ್ತಾ ಬಂತು. ನಂತರ ಅದು ದಂಗೆಯಾಗಿ ಮಾರ್ಪಟ್ಟವು. ಮುಖ್ಯವಾಗಿ ಮುರ್ಷಿದಾಬಾದ್, ಮಾಲ್ಡಾ, ಹೂಗ್ಲಿ, ದಕ್ಷಿಣ 24 ಪರಗಣ ಹೀಗೆ ಪಶ್ಚಿಮ ಬಂಗಾಳದಲ್ಲಿ ಹಲವು ಕಡೆಯಲ್ಲಿ ದಂಗೆಗಳು ಆರಂಭಗೊಂಡವು. ಈ ದಂಗೆಯನ್ನು ನಿಭಾಯಿಸುವಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ. ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಅವರು ಯಾವುದೋ ಒಂದು ವರ್ಗವನ್ನು ಓಲೈಸುವಂತಹ ಏಕೈಕ ಕಾರಣದಿಂದಾಗಿ ಇನ್ನೊಂದು ವರ್ಗದ ಜನರನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಆರಂಭದಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದ್ರು, ಈ ದಂಗೆಗೆಲ್ಲ ಅಮಿತ್ ಶಾ ಕಾರಣ. ಅಮಿತ್ ಶಾ ಹೇಳ್ಬಿಟ್ಟು ಈ ದಂಗೆಯನ್ನು ಮಾಡಿಸಿದ್ದಾರೆ. ಈ ದಂಗೆಯ ಹಿಂದೆ BSFನ ಕೈವಾಡ ಕೂಡ ಇದೆ, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು. ಮಿತ್ರರೇ, ಇದು ಎಂತಹ ರಾಷ್ಟ್ರದ್ರೋಹದ ಹೇಳಿಕೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಈ ಹೇಳಿಕೆಯನ್ನು ಪಾಕಿಸ್ತಾನದಲ್ಲಿ ಅಲ್ಲಿನ ಯಾವುದಾದ್ರೂ ರಾಜಕಾರಣಿಗಳು ಕೊಟ್ಟಿದ್ದೇ ಆಗಿದ್ರೆ, ಅಂದ್ರೆ ಅಲ್ಲಿನ ಸೇನೆಯ ವಿರುದ್ಧವಾಗಿ, ನಾಳೆ ಬೆಳಗಾಗುವಷ್ಟರಲ್ಲಿ ಆ ರಾಜಕಾರಣಿಯೇ ಇರ್ತಾ ಇರಲಿಲ್ಲ. ಆದರೆ ಭಾರತದ ಸೇನೆ ಯಾವತ್ತೂ ಕೂಡ ರಾಜಕೀಯದಲ್ಲಿ ತಲೆ ಹಾಕೋದಿಲ್ಲ. ಇಂತಹ ಏಕಚಿತ್ ರಾಜಕಾರಣಿಗಳು ಕೊಡುವಂತಹ ಸ್ಟೇಟ್ಮೆಂಟ್ ಬಗ್ಗೆ ನಮ್ಮ ಸೇನೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಆದರೆ ಮಿತ್ರರೇ, ಮಮತಾ ಬ್ಯಾನರ್ಜಿ ಮುಲ್ಲಾ ಮೌಲಾನಗಳನ್ನೆಲ್ಲ ಸೇರಿಸಿಕೊಂಡು ಈ ರೀತಿಯಾಗಿ ಅಮಿತ್ ಶಾ ಮತ್ತು BSF ವಿರುದ್ಧವಾಗಿ ಆರೋಪ ಹೊರಿಸಿದ್ರಲ್ಲ, ಅದೇ ಮಿತ್ರರೇ, ಕೋಲ್ಕತ್ತಾ ಹೈಕೋರ್ಟ್ ಕೂಡ ಈ ದಂಗೆಯ ಬಗ್ಗೆ ಮಾಹಿತಿಯನ್ನು ಕೇಳಿತ್ತು. ಹೇಗಾಯಿತು ದಂಗೆ, ಈಗ ಪರಿಸ್ಥಿತಿ ಹೇಗಿದೆ, ಪ್ರತಿಯೊಂದರ ರಿಪೋರ್ಟ್ ಅನ್ನು ಕೂಡ ಕೊಡುವಂತೆ ಕೋಲ್ಕತ್ತಾದ ಹೈಕೋರ್ಟ್ ಕೇಳಿತ್ತು. ಆಗ ಮಿತ್ರರೇ, ಮಮತಾ ಬ್ಯಾನರ್ಜಿ ದಂಗೆಯ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯಲ್ಲಿ ಎಲ್ಲೂ ಕೂಡ ಅಮಿತ್ ಶಾ ದಂಗೆಯನ್ನು ಮಾಡಿಸಿದರೆ ಅಂತಾಗಲಿ ಅಥವಾ BSF ಇದರ ಭಾಗವಾಗಿತ್ತು ಅಂತಾಗಲಿ ಮಮತಾ ಹೇಳಿಲ್ಲ. ಬದಲಾಗಿ ಅವರು ಬೇರೆಯದೇ ಸತ್ಯವನ್ನ ಕೋರ್ಟ್ ಮುಂದೆ ಕಕ್ಕಿದ್ದಾರೆ. ಸರ್ಕಾರ ಏನು ಹೇಳಿದೆ ಕೇಳಿದ್ರೆ, ದಂಗೆ ಪೀಡಿತ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈಗ ಸದ್ಯ ಶಾಂತಿ ನೆಲೆಸಿದೆ. ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಈಗ ವರದಿ ಆಗ್ತಾ ಇಲ್ಲ. ಆರಂಭದಲ್ಲಿ ಇದು ವಕ್ಫ್ ವಿರೋಧಿ ಹೋರಾಟ ಅಂತ ಶುರುವಾಯಿತು. ಎಲ್ಲವೂ ಕೂಡ ಶಾಂತಿಯಾಗೇ ಇತ್ತು. 10,000 ಮಂದಿ PWD ಗ್ರೌಂಡ್ನಲ್ಲಿ ಸೇರಿದ್ರು. ಅದಾದ ಬಳಿಕ 5,000 ಮಂದಿ ನ್ಯಾಷನಲ್ ಹೈವೇ ಕಡೆಗೆ ನುಗ್ಗಿದ್ರು. ನಂತರ 5,000 ಮಂದಿ ದಂಗೆಗೆ ಮುಂದಾದ್ರು. ಈ ಎಲ್ಲ ವರದಿಯನ್ನು ಕೂಡ ಕೋರ್ಟ್ಗೆ ಮಮತಾ ಬ್ಯಾನರ್ಜಿ ಸರ್ಕಾರ ಕೊಟ್ಟಿದೆ. ಆರಂಭದಲ್ಲಿ ಪೊಲೀಸರು ಇದನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ರು, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಅಂತಿಮವಾಗಿ ಪೊಲೀಸ್ ಸಿಬ್ಬಂದಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮಗ್ನವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ನಡುವೆ ಪೊಲೀಸರ ಲೋಡೆಡ್ ಗನ್ ಅನ್ನು ಕೂಡ ದಂಗೆಕೋರರು ಕಿತ್ತೊಯ್ದಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಸರ್ಕಾರ ಕೋರ್ಟ್ಗೆ ಹೇಳಿದೆ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಸರ್ಕಾರ ಹೇಳಿರೋದೇನು ಕೇಳಿದ್ರೆ, ಸದ್ಯ ಎಲ್ಲ ಪರಿಸ್ಥಿತಿಯನ್ನ ನಾವು ಶಾಂತಿಗೆ ತಂದಿದ್ದೀವಿ, ಎಲ್ಲೂ ಅಹಿತಕರ ಘಟನೆ ವರದಿ ಆಗ್ತಾ ಇಲ್ಲ ಅಂತ.
ಆದರೆ ಇದೇ ಮಮತಾ ಬ್ಯಾನರ್ಜಿ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ನೋಡಿ. ಕೋರ್ಟ್ಗೆ ಹೇಳ್ತಾ ಇದ್ದಾರೆ ಅಲ್ಲೆಲ್ಲ ಶಾಂತಿ ನೆಲೆಸಿದೆ, ಏನು ಪರಿಸ್ಥಿತಿ ಹದಗೆಟ್ಟಿಲ್ಲ ಅಂತ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿರುವಂತಹ CV ಆನಂದ್ ಬೋಸ್ ಅವರು ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ಪರಿಸ್ಥಿತಿಯನ್ನು ಅವಲೋಕಿಸೋದಕ್ಕೆ ಖುದ್ದು ಭೇಟಿ ಕೊಡ್ತೀನಿ ಅಂತ ಹೊರಟರು. ಆಗ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಪರಿಸ್ಥಿತಿಯಲ್ಲಿ ಸರಿ ಇಲ್ಲ, ನೀವು ಹೋಗೋದ್ರಿಂದ ಮತ್ತಲ್ಲಿ ತೊಂದರೆ ಉಂಟಾಗಬಹುದು, ಇನ್ನೂ ಬೂದಿ ಮುಚ್ಚಿದ ಕೆಂಡದ ವಾತಾವರಣವೇ ಅಲ್ಲಿದೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ರಾಜ್ಯಪಾಲರಿಗೆ ಹೇಳ್ತಾರೆ. ಆದರೆ ರಾಜ್ಯಪಾಲ CV ಆನಂದ್ ಬೋಸ್ ಅವರು ಇದು ಯಾವುದನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ಎಲ್ಲೆಲ್ಲಿ ಗಲಭೆ ಆಗಿತ್ತೋ ಆ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ, ಅಲ್ಲಿನ ಜನರ ಅಹವಾಲನ್ನು ಸ್ವೀಕರಿಸ್ತಾರೆ. ಜೊತೆಗೆ ಈ ಗಲಭೆ ಆದಾಗ ಓಡ್ ಬಂದಿದ್ದಾರಲ್ಲ ಅವರೆಲ್ಲರೂ ಈಗ ನಿರಾಶ್ರಿತರ ಶಿಬಿರದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ಹೋಗಿ ಭೇಟಿ ಆಗ್ತಾರೆ. ಅವ್ರಿಗೆ ಏನು ತೊಂದರೆ ಆಯಿತು, ಅಲ್ಲಿ ಪರಿಸ್ಥಿತಿ ಏನಿತ್ತು, ಯಾಕೋಸ್ಕರವಾಗಿ ದಂಗೆ ಆಯಿತು, ಇದೆಲ್ಲ ಮಾಹಿತಿಯನ್ನ ರಾಜ್ಯಪಾಲರು ಅವರಿಂದ ಕಲೆ ಹಾಕ್ತಾರೆ. ಇದೆಲ್ಲ ನೋಡಿದಂತಹ ರಾಜ್ಯಪಾಲರು ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಭಾಗದಲ್ಲಿ ಸಾವಿನ ನೃತ್ಯ ಆಗ್ತಾ ಇದೆ, ಮೃತ್ಯು ತಾಂಡವ ಆಡ್ತಾ ಇದೆ ಅಂತ ರಾಜ್ಯಪಾಲರು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಹಾಗೆ ಹೇಳಿದ್ರು ಕೇಳಿದ್ರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ರಾಜ್ಯಪಾಲರೇ ಕಂಗಾಲಾಗಿ ಹೋಗ್ಬಿಟ್ರು. ಹೀಗೂ ನಮ್ಮ ದೇಶದಲ್ಲಿ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ. ಈಗ ನಿರಾಶ್ರಿತರ ಶಿಬಿರದಲ್ಲಿ ಆಶ್ರಯ ಪಡೆದಿರುವಂತಹ ಹಿಂದೂ ಕುಟುಂಬಗಳಿಗೆ ರಾಜ್ಯಪಾಲರು ಹೇಳ್ತಾರೆ, ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ವಾಪಸ್ ಹೋಗಿ, ಅಲ್ಲಿ BSF ಸಿಬ್ಬಂದಿಗಳಿದ್ದಾರೆ, ನಿಮಗೆ ರಕ್ಷಣೆ ಕೊಡ್ತಾರೆ ಅಂತ. ಆದರೆ ಮಿತ್ರರೇ, ಅಲ್ಲಿನ ಕುಟುಂಬಗಳು ಅದನ್ನು ಒಪ್ಕೊಳ್ಳೋದಿಲ್ಲ. ನಮಗೆ ಭಯ ಇದೆ, ನಮಗೆ ಪ್ರಾಣ ಭಯ ಇದೆ, ನಾವು ಯಾವ ಕಾರಣಕ್ಕೂ ಕೂಡ ವಾಪಸ್ ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಭಯಗೊಂಡಿರಬಹುದು, ಅಲ್ಲಿ ಯಾವ ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿರಬಹುದು ಅಂತ ಯೋಚನೆ ಮಾಡಿ. ಮಿತ್ರರೇ, ಇದನ್ನೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಬಾಂಧವರನ್ನ ರೊಚ್ಚಿಗೆಬ್ಸಿದ್ರೆ ಹೀಗೆ ಆಗೋದು, ಅವರ ವಿರುದ್ಧವಾಗಿ ಕಾನೂನು ತಂದ್ರೆ ಈ ದೇಶ ಇಂತಹದ್ದನ್ನ ಎದುರಿಸಬೇಕಾಗತ್ತೆ, ಬಹುಸಂಖ್ಯಾತರು ಕೂಡ ಹೆದರ್ಕೊಂಡು ಓಡೋಗುವಂತ ಸನ್ನಿವೇಶ ನಿರ್ಮಾಣ ಆಗತ್ತೆ ಅಂತ ಕೆಲವರು ಕಮೆಂಟ್ ಹಾಕಿದ್ರು. ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಿ, ಅವರೆಲ್ಲ ಓಡೋದ್ರು ಅಂತಂದ್ರೆ ಅವರು ಹೇಡಿಗಳು ಅಂತ ಅರ್ಥ ಅಲ್ಲ. ಯಾರು ಅವರನ್ನು ಓಡೋಗುವ ಹಾಗೆ ಮಾಡಿದ್ರಲ್ಲ ದಂಗೆ ಎಬ್ಬಿಸಿ, ಅವರೆಲ್ಲರೂ ವೀರರು ಶೂರರು ಅಂತಲೂ ಅರ್ಥ ಅಲ್ಲ. ಯಾಕೆ ಹಾಗಾಯ್ತು ಕೇಳಿದ್ರೆ ಅಲ್ಲಿನ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅಲ್ಲಿರುವಂತಹ ಹಿಂದೂ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರ ಪರವಾಗಿ ಸರ್ಕಾರ ಇಲ್ಲ. ನಾನು ಯಾಕೆ ಇಲ್ಲಿ ಹಿಂದೂ ಅಲ್ಪಸಂಖ್ಯಾತರು ಅಂತ ಬಳಸಿದೆ ಅಂತಂದ್ರೆ, ಆ ಎಲ್ಲ ಪ್ರಾಂತ್ಯಗಳಲ್ಲಿ ಈಗೇನು ದಂಗೆ ಆಗಿದೆಯಲ್ಲ, ಅದು ಮುರ್ಷಿದಾಬಾದ್ ಇರಬಹುದು, ಮಾಲ್ಡಾ ಇರಬಹುದು, ಆ ಎಲ್ಲ ಪ್ರಾಂತ್ಯದಲ್ಲೂ ಕೂಡ ಹಿಂದೂಗಳು ಅಲ್ಪಸಂಖ್ಯಾತರೇ. ಅಲ್ಲಿನ ಕೆಲ ಗ್ರಾಮಗಳಲ್ಲಿ 90% ಮುಸ್ಲಿಮರಿದ್ದಾರೆ, 1, 2, 3, 4% ಹಿಂದೂಗಳಿರುವಂತಹ ಪರಿಸ್ಥಿತಿ ಇದೆ. ಆ ಪ್ರದೇಶದಲ್ಲಿ ಅಷ್ಟೊಂದು ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳಿಗೆ ಸರ್ಕಾರದ ರಕ್ಷಣೆ ಇಲ್ಲ ಅಂತಂದ್ರೆ ಅವ್ರು ಓಡ್ ಹೋಗ್ಲೇಬೇಕು. ನೀವು 10,000 ಜನರ ಒಂದು ಗುಂಪು ಬಂದಂತಹ ಸಂದರ್ಭದಲ್ಲಿ ಒಬ್ರೋ ಇಬ್ರೋ ಏನ್ ಮಾಡೋದಕ್ಕೆ ಸಾಧ್ಯ? ಮಮತಾ ಬ್ಯಾನರ್ಜಿ ಸರ್ಕಾರ ಎಷ್ಟರ ಮಟ್ಟಿಗೆ ಓಲೈಕೆಗೆ ನಿಂತ್ಕೊಂಡಿದೆ ಅಂತಂದ್ರೆ, ಗಲಭೆ ನಡೆದು 10-12 ದಿನ ಆಯ್ತಪ್ಪ, ಇದುವರೆಗೆ ಮಮತಾ ಬ್ಯಾನರ್ಜಿ ಗಲಭೆ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ. ಅಲ್ಲಿ ಯಾರಿಗೆ ತೊಂದರೆ ಆಗಿದೆ, ಯಾರು ಮನೆ ಬಿಟ್ಟು ಓಡ್ ಬಂದಿದ್ದಾರೆ, ಯಾರು ನಿರಾಶ್ರಿತರಾಗಿದ್ದಾರೆ, ಯಾರೆಲ್ಲ ಮನೆಗಳು ಸುಟ್ಟೋಗಿದೆ, ಯಾರ ಆಸ್ತಿ ಪಾಸ್ತಿ ಹಾನಿಯಾಗಿದೆಯಲ್ಲ, ಅವ್ರು ಯಾರನ್ನೂ ಕೂಡ ಮಮತಾ ಬ್ಯಾನರ್ಜಿ ಇದುವರೆಗೆ ಭೇಟಿಯಾಗಿಲ್ಲ, ಆ ಪ್ರದೇಶಕ್ಕೆ ಕಾಲಿಟ್ಟಿಲ್ಲ. ಯಾಕೆ ಹೀಗೆ ಕೇಳಿದ್ರೆ, ಅಲ್ಲಿ ಹಾನಿಯಾಗಿರುವಂತಹದ್ದು ಹಿಂದೂಗಳಿಗೆ. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಅವರು ಓಟ್ ಹಾಕಿದ್ರೆ BJPಗೆ ಓಟ್ ಹಾಕ್ತಾರೆ, ಅವರೇನು ಮಮತಾ ಬ್ಯಾನರ್ಜಿಯ TMCಗೆ ಓಟ್ ಹಾಕೋದಿಲ್ಲ. ಅಲ್ಲಿ ಓಟ್ ಹಾಕಿ ಗೆಲ್ಲಿಸುವಂತಹದ್ದು ಮುಸ್ಲಿಮರು TMCಯನ್ನು ಗೆಲ್ಲಿಸ್ತಾರೆ. ಇದೇ ಕಾರಣಕ್ಕೋಸ್ಕರವಾಗಿ ಈ ಎಲ್ಲ ಪ್ರದೇಶದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಈ ನಡುವೆ ಮಿತ್ರರೇ, ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಬೇಕು. ಈಗ ಅಲ್ಲೆಲ್ಲ ಹಿಂದೂಗಳ ಮನೆಗಳ ಹಾನಿಯಾಗಿದೆ, ಎಲ್ಲರೂ ಮನೆ ಕಳ್ಕೊಂಡಿದ್ದಾರೆ, ನಿರಾಶ್ರಿತರಾಗಿ ಬೇರೆ ಬೇರೆ ಜಾಗಗಳಿಗೆಲ್ಲ ಓಡ್ ಹೋಗಿದಾರಲ್ಲ, ಅವ್ರು ಯಾರೂ ಕೂಡ ಈ ದೇಶದ ಮುಂದುವರೆದ ವರ್ಗದ ಜನರಲ್ಲ, ಅಥವಾ ಮೇಲ್ಜಾತಿಯ ಜನರು ಕೂಡ ಅಲ್ಲ. ಅವರೆಲ್ಲ ಅತ್ಯಂತ ಕಡು ಬಡವರು, ಅದರಲ್ಲಿ ಬಹುತೇಕರು ದಲಿತ ವರ್ಗಕ್ಕೆ ಸೇರಿದಂಥವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು. ಮಿತ್ರರೇ, ಇಷ್ಟೆಲ್ಲ ಆದರೂ ಕೂಡ ಇವ್ರು ಯಾರು INDIA ಕೂಟದ ನಾಯಕರು ಅವರನ್ನು ವಿಚಾರಿಸೋದಕ್ಕೆ ಹೋಗ್ತಾ ಇಲ್ಲ. ಈ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡ್ತಾ ಇಲ್ಲ, ಅಖಿಲೇಶ್ ಯಾದವ್ ಮಾತನಾಡ್ತಾ ಇಲ್ಲ, RJDಯ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಮಾತನಾಡ್ತಾ ಇಲ್ಲ. ಸದ್ಯ ಈ ಘಟನೆಯ ಬಳಿಕ ಈ ದೇಶದಲ್ಲಿ ವಿಪಕ್ಷ ನಾಯಕ ಇದ್ದಾರಾ, ಅಥವಾ ಅವರೇನಾದರೂ ಕಣ್ಮರೆ ಆಗ್ಬಿಟ್ರಾ, ಈ ಒಂದು ಪ್ರಶ್ನೆಯೂ ಕೂಡ ಜನರಿಗೆ ಕಾಡೋದಕ್ಕೆ ಶುರುವಾಗಿದೆ. ಯಾಕೆ ಗೊತ್ತಾ? ರಾಹುಲ್ ಗಾಂಧಿ ಇದುವರೆಗೂ ಈ ಘಟನೆಯ ಬಗ್ಗೆ ತುಟಿ ಬಿಚ್ಚಿಲ್ಲ. ಮಿತ್ರರೇ, ಈ ದೇಶದ ವಿಪಕ್ಷ ನಾಯಕ ರೂಪದರ್ಶಿಗಳಲ್ಲಿ ಜಾತಿಯನ್ನು ಹುಡುಕಿದಂತ ಮಹಾನುಭಾವ. ಆದರೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದಲಿತರ ಮನೆಗಳು ಸುಟ್ಟು ಹೋಗಿದ್ದಾವೆ, ದಲಿತರು ಬೀದಿಗೆ ಬಿದ್ದಿದ್ದಾರೆ, ನಿರಾಶ್ರಿತರಾಗಿ ಯಾವುದೋ ಊರಿನಲ್ಲಿ ಗಂಜಿ ಕೇಂದ್ರದಲ್ಲಿ ಬದುಕ್ತಾ ಇದ್ದಾರೆ. ಆದರೂ ಕೂಡ ಈ ದೇಶದ ವಿಪಕ್ಷ ನಾಯಕನಿಗೆ ಅವರು ಕಣ್ಣಿಗೆ ಕಾಣ್ತಾ ಇಲ್ಲ. ಅವ್ರು ಯಾರು ಕೂಡ ದಲಿತರು ಅಂತ ಈ ದೇಶದ ವಿಪಕ್ಷ ನಾಯಕನಿಗೆ ಅನಿಸ್ತಾ ಇಲ್ಲ. ಇಲ್ಲಿ ಅವ್ರಿಗೆ ಅನಿಸ್ತಾ ಇರೋದೇನು ಗೊತ್ತಾ? ಅವರೆಲ್ಲರೂ ಹಿಂದೂಗಳು. ಆ ಹಿಂದೂಗಳ ಮೇಲೆ ವಕ್ಫ್ ವಿಚಾರವಾಗಿ ರೊಚ್ಚಿಗೆದ್ದಂತಹ ಸೋಕಾಲ್ಡ್ ಅಲ್ಪಸಂಖ್ಯಾತರು ದಾಳಿ ಮಾಡಿದ್ದು. ಈಗೇನಾದರೂ ನಾವು ಅಲ್ಲಿಗೆ ಹೋಗಿದ್ದೆ ಆದರೆ ಅಲ್ಪಸಂಖ್ಯಾತರು ಬೇಸರಗೊಂಡು ಬಿಡ್ತಾರೆ. ಮಿತ್ರರೇ, ಇದೇ ರಾಹುಲ್ ಗಾಂಧಿ ಸಂಭಲ್ನಲ್ಲಿ ದಂಗೆ ಆದಂತಹ ಸಂದರ್ಭದಲ್ಲಿ ಲೋಕಸಭೆ ಅಧಿವೇಶನವನ್ನೇ ಬಿಟ್ಟು ರಸ್ತೆ ಮಾರ್ಗದಲ್ಲಿ ಹೊರಟಿದ್ರು, ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದ್ರು. ಸಂಭಲ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಹೊರಗಿನ ವ್ಯಕ್ತಿಗಳಿಗೆ ಇಲ್ಲಿ ಎಂಟ್ರಿ ಇಲ್ಲ, ಅದು ರಾಜಕಾರಣಿಗಳೇ ಇರಲಿ, ಪ್ರೈಮ್ ಮಿನಿಸ್ಟರೇ ಇರಲಿ, ಯಾರೂ ಬರುವಂತಿಲ್ಲ ಅಂತ ಅವರು ಆದೇಶ ಮಾಡಿದ್ರು. ಆದರೂ ಕೂಡ ರಾಹುಲ್ ಗಾಂಧಿ ಅಲ್ಲಿಗೆ ನಾನು ಹೋಗಬೇಕು, ಅದು ನನ್ನ ಪರಮಾಧಿಕಾರ, ನಾನು ಈ ದೇಶದ ವಿಪಕ್ಷ ನಾಯಕ,
ಹೀಗಂತ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನ ರಸ್ತೆ ಮಧ್ಯೆ ಹಿಡ್ಕೊಂಡು ಹಂಗಾಮ ಸೃಷ್ಟಿ ಮಾಡಿದ್ರು. ಈಗ ಮಿತ್ರರೇ, ರಾಹುಲ್ ಗಾಂಧಿ ಅವರನ್ನ ಮುರ್ಷಿದಾಬಾದ್ಗಾಗ್ಲಿ, ಮಾಲ್ಡಾಗಾಗ್ಲಿ, ದಕ್ಷಿಣದ 24 ಪರಗಣ ಜಿಲ್ಲೆಗಾಗ್ಲಿ ಯಾರೂ ತಡೆದಿಲ್ಲ, ನೀವು ಬರಬೇಡಿ ಅಂತ ಯಾರೂ ಹೇಳಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅಲ್ಲಿ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಹಿಂದೂಗಳಿಗೆ ಹಾನಿಯಾಗಿದೆ. ದಂಗೆಯಲ್ಲಿ ಸತ್ತಿದ್ದು ಕೂಡ ಹಿಂದೂ ಕುಟುಂಬದವರು. ಅದೇ ಸಂಬಲ್ನಲ್ಲಿ ಏನಾಗಿತ್ತು, ದಂಗೆ ಮಾಡಿದವರನ್ನ ಪೊಲೀಸರು ಹೊಡೆದು ಹಾಕಿದ್ರಲ್ಲ, ಹೀಗಾಗಿ ಅವರನ್ನ ಭೇಟಿಯಾಗಿದ್ದೆ ಆದ್ರೆ ನಮಗದು ರಾಜಕೀಯ ಲಾಭ ಆಗತ್ತೆ ಅಂತ ಇವರೆಲ್ಲರೂ ಅಂದುಕೊಂಡಿದ್ರು. ಅದಕ್ಕೋಸ್ಕರವಾಗಿ ಸಂಭಲ್ಗೆ ಭೇಟಿ ಕೊಡೋದಕ್ಕೆ ನಾಮುಂದು ತಾಮುಂದು ಅಂತ ಹೋಗಿದ್ರು. ಈಗ ಮುರ್ಷಿದಾಬಾದ್ ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ನನಗನ್ಸುತ್ತೆ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳವನ್ನ ಬಾಂಗ್ಲಾದೇಶಕ್ಕೆ ಏನಾದರೂ ಸೇರಿಸ್ಕೊಂಡಿದ್ದಾರಾ, ಅದು ಬಾಂಗ್ಲಾದೇಶದ ಭೂಭಾಗ ಅಂತ ಏನಾದರೂ ಅಂದುಕೊಂಡಿದ್ದಾರಾ ಅನ್ನುವಂಥ ಡೌಟ್ ಬರುತ್ತೆ. ಯಾಕೆ ಗೊತ್ತಾ, ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದಲ್ಲಿ ಏನೇ ಘಟನೆ ಆದರೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ. ಅದು ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣ ಇರಬಹುದು, ಸಂದೇಶ್ ಖಾಲಿ ಪ್ರಕರಣ ಇರಬಹುದು, ಅಥವಾ ಈಗ ನಡೆದಂತಹ ಗಲಭೆ ಇರಬಹುದು. ಇದು ಯಾವುದರ ವಿಚಾರವಾಗಿಯೂ ಕೂಡ ರಾಹುಲ್ ಗಾಂಧಿ ತುಟಿ ಬಿಚ್ಚುತ್ತಾ ಇಲ್ಲ. ರಾಹುಲ್ ಗಾಂಧಿ ಹಾಗಿರಲಿ, ಪ್ರಿಯಾಂಕಾ ವಾದ್ರಾ ಅವ್ರು ಎಲ್ಲಿದ್ದಾರೆ ಅಂತ ನನಗಂತೂ ಗೊತ್ತೇ ಇಲ್ಲ. ಪ್ರಿಯಾಂಕಾ ವಾದ್ರಾ ಪ್ಯಾಲೆಸ್ತೈನ್ ಬಗ್ಗೆ ಬ್ಯಾಗ್ ಹಾಕೊಂಡು ಸಂಸತ್ತಿಗೆ ಬರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಇಷ್ಟೆಲ್ಲ ಹೊತ್ತಿ ಉರಿತಾ ಇದೆ, ಅಲ್ಲಿನ ಜನ ತಮ್ಮ ಮನೆಗಳನ್ನು ಬಿಟ್ಟು ಓಡ್ ಹೋಗಿ ಆತ್ಮರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಇಷ್ಟಾದರೂ ಇವರು ಧ್ವನಿ ಎತ್ತುತ್ತಾ ಇಲ್ಲ. ಅದರ ಬಗ್ಗೆ ಮಾತನಾಡೋದಕ್ಕೆ ಇವ್ರು ಯಾರಿಗೂ ಬಾಯೇ ಇಲ್ಲ. ಇದರ ನಡುವೆ ಮಿತ್ರರೇ, ಈಗ ಮುರ್ಷಿದಾಬಾದ್ ಇರಬಹುದು, ಮಾಲ್ಡಾ ಇರಬಹುದು, ದಕ್ಷಿಣ 24 ಪರಗಣ ಇರಬಹುದು, ಈ ಎಲ್ಲ ಪ್ರದೇಶದಲ್ಲಿ ದಂಗೆ ಆಗಿದೆ. ಅಲ್ಲಿನ ಹಿಂದೂ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆಯಲ್ಲ. ಅವರೆಲ್ಲರೂ ಏನು ಹೇಳ್ತಾ ಇದ್ದಾರೆ, ನಮಗೆ ನರೇಂದ್ರ ಮೋದಿ ಸರ್ಕಾರ ರಕ್ಷಣೆ ಕೊಡಬೇಕು, ಕೇಂದ್ರ ಸರ್ಕಾರ ಧಾವಿಸಿ ಬರಬೇಕು, ಹೀಗೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಸಹಜ, ಅವರಿಗೆ ಏಕೈಕ ಆಸರೆ ಇರುವಂತಹದ್ದು ಕೇಂದ್ರ ಸರ್ಕಾರ. ಆದರೆ ಮಿತ್ರರೇ, ಈ ಬಂಗಾಳದಲ್ಲಿ ಬೇರೆ ಭಾಗದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ವಾಸ ಮಾಡ್ತಾ ಇದ್ದಾರಲ್ಲ, ಪಶ್ಚಿಮ ಬಂಗಾಳದ ಅನೇಕ ಜಿಲ್ಲೆಗಳಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದಾರೆ. ಅಲ್ಲೆಲ್ಲೂ ಕೂಡ ಇವರಿಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅಲ್ಲೆಲ್ಲ ಮಮತಾ ಬ್ಯಾನರ್ಜಿ ಬಹಳ ಅದ್ಭುತವಾದ ಮುಖ್ಯಮಂತ್ರಿ ಅಂತ ಈಗಲೂ ಅಂದುಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಬುಡಕ್ಕೆ ಬೆಂಕಿ ಬಿದ್ದಿಲ್ವಲ್ಲ. ಎಲ್ಲಿ ಹಿಂದೂಗಳು ಸಂಕಷ್ಟದಲ್ಲಿದ್ದಾರೋ, 5-6% ಉಳ್ಕೊಂಡಿದ್ದಾರೋ ಅವರಿಗೆ ನರೇಂದ್ರ ಮೋದಿ ಬೇಕು. ಎಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೋ, ಇನ್ನೂ ತನ್ನ ಬುಡಕ್ಕೆ ಬೆಂಕಿ ಬಿದ್ದಿಲ್ವೋ ಅವರಿಗೆ ನರೇಂದ್ರ ಮೋದಿ ಬೇಕಾಗಿಲ್ಲ. ಹಿಂದೂಗಳ ಈ ಮನಸ್ಥಿತಿಯನ್ನು ಮಮತಾ ಬ್ಯಾನರ್ಜಿ ಬಹಳ ಉತ್ತಮವಾಗಿ ಬಳಸ್ಕೊಳ್ತಾ ಇದ್ದಾರೆ. ಮುರ್ಷಿದಾಬಾದ್ನಲ್ಲಿ 67% ಮುಸ್ಲಿಮರಿದ್ದಾರೆ, ಮಾಲ್ಡಾದಲ್ಲಿ 51% ಇದ್ದಾರೆ, ಉತ್ತರ ದಿನಾಜ್ಪುರದಲ್ಲಿ 50% ಇದ್ದಾರೆ, ಬೀರ್ಭೂಮ್ನಲ್ಲಿ 37% ಇದ್ದಾರೆ, ದಕ್ಷಿಣ 24 ಪರಗಣದಲ್ಲಿ 36% ಇದ್ದಾರೆ. ಇಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಂದ್ರೆ ಅದು ಮುಸ್ಲಿಮರು ಯಾರಿಗೆ ವೋಟ್ ಹಾಕ್ತಾರೋ ಅವ್ರು ಗೆಲ್ತಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿಬಿಡ್ತಾರೆ. ಅಲ್ಲಿ ಅಳಿರುಳಿದ ಹಿಂದೂಗಳು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿ ಈ ಜಿಲ್ಲೆಗಳಲ್ಲಿ ಬಾಂಧವರು ಏನೇ ಮಾಡಿದ್ರು ಕೂಡ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾರೆ. ಅದ್ರ ಬಗ್ಗೆ ಮಮತಾ ಬ್ಯಾನರ್ಜಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ಪ್ರದೇಶಕ್ಕೂ ಭೇಟಿ ಕೊಡೋದಿಲ್ಲ. ಇದೆಲ್ಲ ಆಯ್ತಲ್ಲ, ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮೂಲದ ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಜರ್ನಲಿಸ್ಟ್ ಸ್ನೇಹಿತ ನನಗಿದ್ದಾರೆ. ಅವ್ರ ಬಳಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ. ನಾನು ಕೇಳಿದೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇಷ್ಟೊಂದು ವೀಕಾ, ಅಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರತಿಭಟನೆ ಆಯಿತು, ದಂಗೆ ಆಯಿತು, ಇದು ಯಾವ ಮಾಹಿತಿಯೂ ಕೂಡ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಇರಲಿಲ್ವಾ, ಅವರೇನು ತಡೆಯುವ ಪ್ರಯತ್ನವನ್ನು ಮಾಡಿರಲಿಲ್ವಾ ಅಂತ. ಆಗ ಅವರು ಒಂದೇ ಮಾತಿಗೆ ಹೇಳಿದ್ರು, ಮಮತಾ ಬ್ಯಾನರ್ಜಿ ವೀಕು ಅಲ್ಲ, ಅವ್ರಿಗೆ ಮಾಹಿತಿ ಇಲ್ಲ ಅಂತಲೂ ಅಲ್ಲ, ಅವರಿಗೆಲ್ಲ ಮಾಹಿತಿ ಇತ್ತು, ಇಂತಹ ದಂಗೆ ಆಗುವಂಥ ಆತಂಕ ಕೂಡ ಅವರಿಗಿತ್ತು, ಆದರೂ ಕೂಡ ಅವರು ತಡೆಯುವಂತಹ ಪ್ರಯತ್ನ ಮಾಡಿಲ್ಲ. ಯಾಕೆ ಕೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಟೀಚರ್ಸ್ ಪ್ರೊಟೆಸ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತಲ್ಲ ಟೀಚರ್ಸ್ ನೇಮಕಾತಿಯನ್ನು ರದ್ದು ಮಾಡಬೇಕು ಅಂತ, ಅದು ಬಂಗಾಳದಲ್ಲಿ ಬಹಳ ದೊಡ್ಡ ವಿಚಾರ ಆಗಿತ್ತು. ಜನ ಅದರ ವಿರುದ್ಧವಾಗಿ ಆಕ್ರೋಶ ಹೊಂದಿದ್ರು. ಪಶ್ಚಿಮ ಬಂಗಾಳದ ಸರ್ಕಾರ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದೆ ಎನ್ನುವಂಥ ಭಾವನೆ ಜನರಿಗೆ ಬಿಲ್ಡ್ ಆಗ್ತಾ ಇತ್ತು. ಜೊತೆಗೆ ಮಾಧ್ಯಮದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಇದನ್ನ ಡೈವರ್ಟ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಬಯಸಿದ್ರು. ಇದೇ ಕಾರಣಕ್ಕೋಸ್ಕರವಾಗಿ ಈ ದಂಗೆ ಆಗಿದ್ದೆ ಆದರೆ ನಮಗೆ ಲಾಭ ಆಗುತ್ತೆ ಅಂತ ಅವರಿಗೆ ಅನಿಸಿರಬೇಕು. ಹೀಗಾಗಿಯೇ ಮಮತಾ ಸರ್ಕಾರ ಕೈಕಟ್ಟಿ ಕುಳಿತುಕೊಳ್ತು. ಆದರೆ ಇದರ ಪರಿಣಾಮ ಇಷ್ಟೊಂದು ಭೀಕರವಾಗಿರುತ್ತೆ ಅಂತ ಮಮತಾ ಬ್ಯಾನರ್ಜಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಕೈ ಮೀರಿದೆ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಬ್ಯಾಕ್ ಫೈರ್ ಆಗಿದೆ. ಮಮತಾ ಬ್ಯಾನರ್ಜಿಯವರ ತಪ್ಪು ಲೆಕ್ಕಾಚಾರ ಮುಂಬರುವಂತಹ ಚುನಾವಣೆಯಲ್ಲಿ 200% TMCಗೆ ಹೊಡೆತ ಕೊಡುತ್ತೆ ಅಂತ ಪಶ್ಚಿಮ ಬಂಗಾಳ ಮೂಲದ ಪತ್ರಕರ್ತ ಸ್ನೇಹಿತ ನನಗೆ ಹೇಳಿದ್ರು. ಅದಕ್ಕೆ ಮುಂದುವರೆದವರು ಒಂದು ಮಾತು ಹೇಳ್ತಾರೆ, ಈಗೆಲ್ಲರೂ ಕೂಡ ಒಂದು ವರದಿ ಮಾಡ್ತಾ ಇದ್ದಾರೆ, ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ ಅಂತ. ಈಗೇನು ಹೊತ್ತಿ ಉರಿತಾ ಇಲ್ಲ. ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ BJP ಬಂದಿದ್ದೇ ಆದರೆ ಹೊತ್ತಿ ಉರಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ. ಅವ್ರು ಈ ಮಾತನ್ನು ಹೇಳಿದ್ದು ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅದು ಹೇಗೆ ಹಾಗೆ ಹೇಳ್ತೀರಿ, BJP ಬಂದರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ, ಅವರು ಈ ದಂಗೆಯನ್ನೆಲ್ಲ ಮಟ್ಟ ಹಾಕೋದಿಲ್ವಾ, ಯಾಕಂದ್ರೆ ಅವರೇನು ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಿಲ್ವಲ್ಲ ಅಂತ ಒಂದು ಪ್ರಶ್ನೆ ಕೇಳಿದೆ. ಅದಕ್ಕೆ ಅವರು ಒಂದೇ ಮಾತಿನಲ್ಲಿ ಹೇಳ್ತಾರೆ, BJP ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರೋದು ಕಷ್ಟ ಅಲ್ಲ, ಅಧಿಕಾರವನ್ನು ನಡೆಸುವಂತಹದ್ದು ಕಷ್ಟ ಅಂತ. ಯಾಕೆ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ದಿಷ್ಟೇ, ಪಶ್ಚಿಮ ಬಂಗಾಳದಲ್ಲಿ ಬಹಳ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದ್ದು ಲೆಫ್ಟ್ ಪಾರ್ಟಿಗಳು. ಆನಂತರ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರ್ತಾರೆ.
ಸ್ವತಂತ್ರ ಬಂದಾಗಿನಿಂದ ಈವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಎಡಪಂಥೀಯ ಚಿಂತನೆಗಳೇ ಜಾಸ್ತಿ ಇದೆ. ಹೀಗಾಗಿ ಪಶ್ಚಿಮ ಬಂಗಾಳದ ಆಡಳಿತ ವರ್ಗದಲ್ಲಿ ಎಡಪಂಥೀಯ ಚಿಂತನೆಗಳುಳ್ಳಂಥವರು ಬಹಳ ತುಂಬ ಹೋಗ್ಬಿಟ್ಟಿದ್ದಾರೆ. ಅದು ಸರ್ಕಾರಿ ಅಧಿಕಾರಿಗಳಿರಬಹುದು, ಟೀಚರ್ಸ್ ಇರಬಹುದು, ಪೊಲೀಸ್ ಅಧಿಕಾರಿಗಳಿರಬಹುದು, IAS IPS ವರೆಗೂ ಕೂಡ ಅಲ್ಲಿರುವಂತಹದ್ದು ಒಂದು ಚಿಂತನೆ ಉಳ್ಳಂತಹ ಜನ. ಮಮತಾ ಅಧಿಕಾರಕ್ಕೆ ಬಂದ ಮೇಲೆ ಆಯಕಟ್ಟಿನ ಜಾಗದಲ್ಲಿ ತನಗೆ ಬೇಕಾದವರನ್ನು ತಂದು ಕೂರಿಸಿದ್ದಾರೆ. ಅವರೆಲ್ಲರೂ ಕೂಡ ಇನ್ನು 10 ವರ್ಷ ಹೋದರೂ ಕೂಡ ಮಮತಾ ಬ್ಯಾನರ್ಜಿಗೆ ನಿಷ್ಠರಾಗೇ ಇರ್ತಾರೆ. ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ BJP ಅಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಎಲ್ಲವುದನ್ನು ಕಂಟ್ರೋಲ್ ಮಾಡ್ತೀನಿ ಅಂತಂದರೆ ಅದು ಕನಸಿನ ಮಾತು, ಅಷ್ಟು ಈಸಿಯಾಗಿ ಆಗೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಒಂದು ಶಾಂತಿಪೂರ್ಣವಾದಂತಹ ಎಲೆಕ್ಷನನ್ನು ನಡೆಸೋದಕ್ಕೆ ಕೇಂದ್ರ ಸರ್ಕಾರಕ್ಕಾಗೋದಿಲ್ಲ. ಆ ರೀತಿಯಾಗಿ ಅಲ್ಲಿನ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ BJP ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದು ಎಲ್ಲದನ್ನು ಕಂಟ್ರೋಲ್ ಮಾಡಿ ಈ ದಂಗೆಯನ್ನೆಲ್ಲ ಮಟ್ಟ ಹಾಕುತ್ತೆ ಅನ್ನುವಂಥದ್ದು ಕನಸಿನ ಮಾತು. BJP ಕನಿಷ್ಠ 10 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ನಿರಂತರ ಪ್ರಯತ್ನ ಮಾಡಿದ್ದೇ ಆದರೆ ಇದೆಲ್ಲವುದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇದೆಯೇ ಹೊರತು ರಾತ್ರಿ ಬೆಳಗಾಗುವಷ್ಟರಲ್ಲಿ ಏನೂ ಆಗೋದಿಲ್ಲ ಅಂತ ಅವರು ಮಾತು ಹೇಳ್ತಾರೆ. ಇದನ್ನು ಕೇಳಿದಾಗ ನನಗೂ ಕೂಡ ಹೌದು ಅನಿಸ್ತು. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ವಿಪರೀತವಾಗಿ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರಿದ್ದಾರೆ. ಅವರನ್ನು ತಡೆಯುವಂಥ ಪ್ರಯತ್ನವನ್ನು ಇವತ್ತಿಗೂ ಮಮತಾ ಬ್ಯಾನರ್ಜಿ ಮಾಡ್ತಾ ಇಲ್ಲ. ಅವರಿಂದಲೇ ಲಾಭ ಪಡೆದುಕೊಳ್ತಾ ಇದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಇದೆ. ಇನ್ನು ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಪಕ್ಕದ ಬಾಂಗ್ಲಾದೇಶ ಭಾರತಕ್ಕೆ ಬುದ್ಧಿ ಹೇಳೋದಕ್ಕೆ ಬಂದಿತ್ತು. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಬಾಂಗ್ಲಾದೇಶದ ಯೂನಿಸ್ ಸರ್ಕಾರ ಭಾರತಕ್ಕೆ ಹೇಳ್ತು, ನಿಮ್ಮ ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮಾಡಿ, ಕೇಂದ್ರ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳದ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಲಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಇದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮವೇ ಆಗೋಯ್ತು. ಅಲ್ಲಿರುವಂಥದ್ದು 7% ಹಿಂದೂಗಳು. ಅವರ ರಕ್ಷಣೆಯನ್ನು ಮಾಡೋದಕ್ಕೆ ಈ ಕಚಡಗಳಿಗೆ ಆಗಲಿಲ್ಲ. ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತರಾಗಿರುವಂಥದ್ದು ಮುಸ್ಲಿಮರು, ಅಲ್ಪಸಂಖ್ಯಾತರಾಗಿರುವಂಥದ್ದು ಹಿಂದೂಗಳು. ಹಿಂದೂಗಳ ಮೇಲೆ ಅವರು ಎಷ್ಟೇ ದಬ್ಬಾಳಿಕೆ ಮಾಡಿದ್ರೂ ಕೂಡ ಈ ಸರ್ಕಾರ ಕೈ ಕಟ್ಟಿ ಕುಳಿತಿತ್ತು. ಅನೇಕ ಹಿಂದೂಗಳ ಮಾರಣ ಹೋಮ ಆಗೋಯ್ತು. ಈಗ ಪಶ್ಚಿಮ ಬಂಗಾಳದ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಪಶ್ಚಿಮ ಬಂಗಾಳಕ್ಕೆ ಬುದ್ಧಿ ಹೇಳೋದಕ್ಕೆ ಬಂದಿದ್ದಾರಲ್ಲ ಇವರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಹಿಂದೂಗಳು ಹೋಗಿ ದಂಗೆ ಎದ್ದು ಮುಸ್ಲಿಮರ ಮನೆಗಳನ್ನು ಸುಟ್ಟಿಲ್ಲ, ಮುಸ್ಲಿಮರ ಆಸ್ತಿಯನ್ನು ಹಾನಿ ಮಾಡಿಲ್ಲ, ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿಲ್ಲ, ಮುಸ್ಲಿಮರ ಹತ್ಯೆಯನ್ನು ಮಾಡಿಲ್ಲ. ಅಲ್ಲಿ ಮುಸ್ಲಿಮರೇ ದಂಗೆ ಎದ್ದಿದ್ದು. ಹಾನಿಯಾಗಿರೋದು ಯಾರಿಗೆ ಕೇಳಿದ್ರೆ ಹಿಂದೂಗಳಿಗೆ, ಸತ್ತಿರೋದು ಯಾರು ಕೇಳಿದ್ರೆ ಹಿಂದೂ. ನಿಮ್ಗೆ ನೆನಪಿರಲಿ ಮಿತ್ರರೇ, ತಂದೆ ಮಗ ಇಬ್ಬರೂ ಕೂಡ ಸತ್ತೋದ್ರು ಈ ದಂಗೆಯಲ್ಲಿ. ಆ ತಂದೆ ಮಗನನ್ನು ಹತ್ಯೆ ಮಾಡಿದ್ದು ತನ್ನದೇ ಪಕ್ಕದ ಮನೆಯಲ್ಲಿರುವಂತಹ ಇಂಜಾಮುಲ್ ಹಕ್ ಅನ್ನುವಂಥವನು. ಆತನನ್ನು ಈಗ ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಲಾಗಿದೆ. ಬಂಧನದ ಬಳಿಕ ಈ ಮಾಹಿತಿ ಸಿಕ್ಕಿದೆ, ಆತ ಪಕ್ಕದ ಮನೆಯವನು ಅಂತ. ಯಾವುದೋ ಬೇರೆ ದ್ವೇಷ ಇತ್ತು, ಅದನ್ನು ಈ ದಂಗೆ ಸಂದರ್ಭದಲ್ಲಿ ಆತ ತೀರಿಸಿಕೊಂಡಿದ್ದಾನೆ ಅಷ್ಟೇ. ಭಾರತಕ್ಕೆ ಬುದ್ಧಿ ಹೇಳೋದಕ್ಕೆ ಬಂದಂತಹ ಬಾಂಗ್ಲಾದೇಶಕ್ಕೆ ಭಾರತ ಸರ್ಕಾರ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ನಿಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮೊದಲು ಮಾಡಿ ತೋರಿಸಿ, ನಿಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಾಗ್ತಿರುವಂತಹ ದಾಳಿಯನ್ನು ಭಾರತದ ಪರಿಸ್ಥಿತಿಗೆ ಹೋಲಿಸಿ ಸಮಜಾಯಿಷಿ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಹೀಗಂತ ಭಾರತ ಅವರಿಗೊಂದು ತಿರುಗೇಟನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಮಿತ್ರರೇ, ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಸದ್ಯಕ್ಕಂತೂ ಸರಿ ಹೋಗೋದಿಲ್ಲ. ನನಗೀಗ ಅನಿಸ್ತಾ ಇದೆ, ನಾವು ಜಮ್ಮು ಕಾಶ್ಮೀರಕ್ಕಿಂತಲೂ ಹೆಚ್ಚಾಗಿ ಪಶ್ಚಿಮ ಬಂಗಾಳದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ. ಯಾಕೆಂದರೆ ಅದು ಜಮ್ಮು ಕಾಶ್ಮೀರಕ್ಕಿಂತ ಹೆಚ್ಚು ಸೂಕ್ಷ್ಮವಾದಂತಹ ಪ್ರದೇಶ. ಹೀಗಾಗಿ ಮುಂದಿನ ಕೆಲ ದಿನಗಳ ಕಾಲ ಪಶ್ಚಿಮ ಬಂಗಾಳ ಸದಾ ಸುದ್ದಿಯಲ್ಲಿರುತ್ತೆ. ಅಲ್ಲಾಗುವಂತಹ ಪ್ರತಿ ಡೆವಲಪ್ಮೆಂಟ್ಗಳನ್ನು ಕೂಡ ಇದೇ ರೀತಿಯಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.